ಪ್ರೇಮ ಚಂದ್ರಮ ನಿನಗೆ ತಿಳಿಸುವೆ ಪ್ರೀತಿ ಮಾತುಗಳ, ಸಿಹಿ ಪ್ರೀತಿ ಮಾತುಗಳ. ನನ್ನ ಮನದ ಮನವು ನೀನು, ನನ್ನ ಬಾಳ ಬೆಳಕು ನೀನು. ಶಿವಬಾಬನ ನಿನಗೆ ನಾ ಪ್ರೇಮಿಯಾಗಿರುವೆ. ಪ್ರೇಮ ಚಂದ್ರಮ ನಿನಗೆ ತಿಳಿಸುವೆ ಪ್ರೀತಿ ಮಾತುಗಳ, ಸಿಹಿ ಪ್ರೀತಿ ಮಾತುಗಳ. ಆತ್ಮಿಕ ರೂಪವ ತೋರಿದೆ ನೀ, ಅನ್ಯ ರೂಪವ ನೋಡೆನು ನಾ. ಅನುಪಮ ಪ್ರೀತಿಯ ನೀಡಿದೆ ನೀ, ಅನ್ಯ ಪ್ರೀತಿಯ ಬಯಸೆನು ನಾ. ನುಡಿಯಿತು ಮನ ಬಾಬಾ ನಿನ್ನ, ನೋಡುವೆನು ದಿನ ರಾತ್ರಿಯು ನಾ. ಪ್ರೀತಿ ಮಾತುಗಳ, ಸಿಹಿ ಪ್ರೀತಿ ಮಾತುಗಳ. ಪ್ರೇಮ ಚಂದ್ರಮ ನಿನಗೆ ತಿಳಿಸುವೆ ಪ್ರೀತಿ ಮಾತುಗಳ, ಸಿಹಿ ಪ್ರೀತಿ ಮಾತುಗಳ. ನೀಡುವುದೇನಿದೆ ನಿನಗೇನಾ, ಮಹಿಮೆ ಹಾಡದೆ ನಿನ್ನಯನ. ಶ್ರೀಮತದ ರಕ್ಷಣೆ ಇರಲು ಆಗುವೆನು ಬಲಿ ನಿನಗೇನಾ. ಹೃದಯದ ಮಿತ್ರನೆ ತಿಳಿಸುವೆನು, ಹೃದಯದ ಮಾತುಗಳ ನಿನಗೆ. ಪ್ರೀತಿ ಮಾತುಗಳ, ಸಿಹಿ ಪ್ರೀತಿ ಮಾತುಗಳ. ಪ್ರೇಮ ಚಂದ್ರಮ ನಿನಗೆ ತಿಳಿಸುವೆ ಪ್ರೀತಿ ಮಾತುಗಳ, ಸಿಹಿ ಪ್ರೀತಿ ಮಾತುಗಳ. ನನ್ನ ಮನದ ಮನವು ನೀನು, ನನ್ನ ಬಾಳ ಬೆಳಕು ನೀನು. ಶಿವಬಾಬನ ನಿನಗೆ ನಾ ಪ್ರೇಮಿಯಾಗಿರುವೆ. ಪ್ರೇಮ ಚಂದ್ರಮ ನಿನಗೆ ತಿಳಿಸುವೆ ಪ್ರೀತಿ ಮಾತುಗಳ, ಸಿಹಿ ಪ್ರೀತಿ ಮಾತುಗಳ. ಪ್ರೇಮ ಚಂದ್ರಮ ನಿನಗೆ ತಿಳಿಸುವೆ ಪ್ರೀತಿ ಮಾತುಗಳ, ಸಿಹಿ ಪ್ರೀತಿ ಮಾತುಗಳ. ನೀಡುವುದೇನಿದೆ ನಿನಗೇನಾ, ಮಹಿಮೆ ಹಾಡದೆ ನಿನ್ನಯನ. ಶ್ರೀಮತದ ರಕ್ಷಣೆ ಇರಲು ಆಗುವೆನು ಬಲಿ ನಿನಗೇನ. ಹೃದಯದ ಮಿತ್ರನೆ ತಿಳಿಸುವೆನು, ಹೃದಯದ ಮಾತುಗಳ ನಿನಗೆ. ಪ್ರೀತಿ ಮಾತುಗಳ, ಸಿಹಿ ಪ್ರೀತಿ ಮಾತುಗಳ. ಪ್ರೇಮ ಚಂದ್ರಮ ನಿನಗೆ ತಿಳಿಸುವೆ ಪ್ರೀತಿ ಮಾತುಗಳ, ಸಿಹಿ ಪ್ರೀತಿ ಮಾತುಗಳ.
ನನ್ನ ಮನದ ಮನವು ನೀನು, ನನ್ನ ಬಾಳ ಬೆಳಕು ನೀನು. ಶಿವಬಾಬನ ನಿನಗೆ ನಾ ಪ್ರೇಮಿಯಾಗಿರುವೆ. ಪ್ರೇಮ ಚಂದ್ರಮ ನಿನಗೆ ತಿಳಿಸುವೆ ಪ್ರೀತಿ ಮಾತುಗಳ, ಸಿಹಿ ಪ್ರೀತಿ ಮಾತುಗಳ. ಓಂ ಶಾಂತಿ. ಇಂದಿನ ದಿನಾಂಕ 26/3/2024. ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ತಮ್ಮನ್ನು ತಾವು ಆತ್ಮ ಸಹೋದರರೆಂದು ತಿಳಿದು ಪರಸ್ಪರದಲ್ಲಿ ಆತ್ಮಿಕ ಪ್ರೇಮದಿಂದಿರಿ. ಸತೋಪ್ರಧಾನರಾಗಬೇಕೆಂದಿದ್ದರೆ ಯಾರದೇ ಬಲಹೀನತೆಗಳನ್ನು ನೋಡಬೇಡಿ. ಪ್ರಶ್ನೆ: ಯಾವುದರ ಆಧಾರದಿಂದ ಬಾಬಾರವರೊಂದಿಗೆ ಪದಮದಷ್ಟು ಆಸ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯ? ಉತ್ತರ: ಬಾಬಾರವರಿಂದ ಪದಮದಷ್ಟು ಆಸ್ತಿಯನ್ನು ಪಡೆಯಲು ನೆನಪಿನ ಯಾತ್ರೆಯಲ್ಲಿರಿ. ಒಬ್ಬ ತಂದೆಯನ್ನು ಹೊರತುಪಡಿಸಿ ಬೇರೆಲ್ಲ ವಿಚಾರಗಳನ್ನು ಮರೆಯಿರಿ. ಇಂಥವರು ಈ ರೀತಿ ಮಾಡುತ್ತಾರೆ. ಇವರು ಹೀಗೆ ಈ ವಿಚಾರಗಳಲ್ಲಿ ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡಿ. ಗುರಿ ಬಹಳ ಉನ್ನತವಾಗಿದೆ. ಆದ್ದರಿಂದ ಸದಾ ಸತೋಪ್ರಧಾನರಾಗುವ ಲಕ್ಷ್ಯವನ್ನಿಟ್ಟುಕೊಳ್ಳಿ. ಬಾಬಾರವರ ಪ್ರೇಮದಲ್ಲಿ ಲೀನವಾಗಿರಿ. ತಮಗೆ ತಾವೇ ಸೂಕ್ಷ್ಮ ಚೆಕಿಂಗ್ ಮಾಡಿಕೊಳ್ಳುತ್ತೀರಿ. ಆಗ ಪೂರ್ತಿ ಆಸ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯ. ಓಂ ಶಾಂತಿ. ಈ ಸಮಯದಲ್ಲಿ ಇಲ್ಲಿ ಕುಳಿತಿರುವ ಮಕ್ಕಳಿಗೆ ತಿಳಿದಿದೆ, ಬೇಅದ್ದಿನ ತಂದೆ ಪುನಃ ಸತೋಪ್ರಧಾನರನ್ನಾಗಿ ಮಾಡುತ್ತಿದ್ದಾರೆ. ಮೂಲ ಯುಕ್ತಿಯನ್ನು ತಿಳಿಸುತ್ತಿದ್ದಾರೆ. ತಮ್ಮನ್ನು ತಾವು ಆತ್ಮ ಸಹೋದರ ಎಂದು ತಿಳಿಯಿರಿ. ಮುಖ್ಯ ಶಿಕ್ಷಣವನ್ನು ನೀಡುತ್ತಾರೆ. ಪರಸ್ಪರದಲ್ಲಿ ನಿಮಗೆ ಬಹಳ ಆತ್ಮಿಕ ಪ್ರೇಮವಿರಬೇಕು. ಮೊದಲಿಗೆ ಇತ್ತು, ಈಗ ಇಲ್ಲ. ಮೂಲವತನದಲ್ಲಿ ಪ್ರೇಮದ ಮಾತೇ ಇರುವುದಿಲ್ಲ. ಬೇಅದ್ದಿನ ತಂದೆ ಬಂದು ಶಿಕ್ಷಣವನ್ನು ನೀಡುತ್ತಾರೆ. ಮಕ್ಕಳೇ, ಇಂದು ನಾಳೆ ಎಂದು ಹೇಳುತ್ತಾ ಸಮಯ ಮುಗಿಯುತ್ತಾ ಹೋಗುತ್ತಿದೆ. ದಿನ, ತಿಂಗಳು, ವರ್ಷ ಕಳೆದು ಹೋಗುತ್ತಿವೆ. ಬಾಬಾರವರು ತಿಳಿಸಿದ್ದಾರೆ, ನೀವು ಲಕ್ಷ್ಮೀ ನಾರಾಯಣರಾಗಿದ್ದೀರಿ. ಯಾರು ನಿಮ್ಮನ್ನು ಈ ರೀತಿ ತಯಾರು ಮಾಡಿದರು? ಬಾಬಾರವರು. ಈ ವಿಚಾರವನ್ನು ಬಾಬಾರವರು ನಿಮಗೆ ತಿಳಿಸಿದ್ದಾರೆ. ನೀವು ಕೆಳಗೆ ಹೇಗೆ ಇಳಿಯುತ್ತೀರಿ? ಮೇಲಿಂದ ಕೆಳಗೆ ಇಳಿಯುತ್ತಾ ಸಮಯ ಮುಗಿದು ಹೋಗುತ್ತಿದೆ. ಆ ದಿನಗಳು ಮುಗಿಯಿತು, ಮಾಸಗಳು ಮುಗಿಯಿತು, ವರ್ಷಗಳು ಮುಗಿಯಿತು, ಸಮಯವೂ ಸಹ ಮುಗಿಯಿತು. ನೀವು ತಿಳಿದುಕೊಂಡಿದ್ದೀರಿ, ಮೊದಲು ನಾವು ಸತೋಪ್ರಧಾನರಾಗಿದ್ದೆವು. ನಮ್ಮಲ್ಲಿ ಪರಸ್ಪರ ಬಹಳ ಪ್ರೇಮವಿತ್ತು. ಬಾಬಾರವರು ನೀವೆಲ್ಲ ಸಹೋದರರಿಗೆ ಶಿಕ್ಷಣವನ್ನು ನೀಡಿದ್ದಾರೆ. ನೀವು ಸಹೋದರರ ನಡುವೆ ಪರಸ್ಪರದಲ್ಲಿ ಬಹಳ ಪ್ರೀತಿ ಇರಬೇಕು. ನಾನು ನಿಮ್ಮ ತಂದೆಯಾಗಿದ್ದೇನೆ. ಎಷ್ಟು ಪ್ರೀತಿಯಿಂದ ನಾನು ನಿಮ್ಮನ್ನು ಸಂಭಾಲನೆ ಮಾಡುತ್ತೇನೆ. ನಿಮ್ಮನ್ನು ತಮೋಪ್ರಧಾನರಿಂದ ಸತೋಪ್ರಧಾನರನ್ನಾಗಿ ಮಾಡುತ್ತೇನೆ. ನಿಮ್ಮ ಗುರಿ ಉದ್ದೇಶವೇ ಸತೋಪ್ರಧಾನರಾಗುವುದಾಗಿದೆ. ಎಷ್ಟು ನಾವು ಸತೋಪ್ರಧಾನರಾಗುತ್ತೇವೆ ಅಷ್ಟು ಖುಷಿಯಲ್ಲಿ ಇರುತ್ತೇವೆ ಎಂದು ತಿಳಿದಿದ್ದೀರಿ. ನಾವು ಸತೋಪ್ರಧಾನರಾಗಿದ್ದೆವು. ನಾವು ಸಹೋದರರು ಪರಸ್ಪರದಲ್ಲಿ ಬಹಳ ಪ್ರೀತಿಯಿಂದ ಇದ್ದೆವು. ಈಗ ಬಾಬಾರವರ ಮೂಲಕ ನಮಗೆ ತಿಳಿದಿದೆ, ನಾವು ದೇವತೆಗಳು ಪರಸ್ಪರದಲ್ಲಿ ಬಹಳ ಪ್ರೀತಿಯಿಂದ ಇರುತ್ತಿದ್ದೆವು. ಈ ದೇವತೆಗಳ ಹಾಗೂ ಸ್ವರ್ಗದ ಬಹಳ ಮಹಿಮೆ ಇದೆ. ನೀವು ಸಹ ಸ್ವರ್ಗದ ನಿವಾಸಿಗಳಾಗಿದ್ದೀರಿ. ತದನಂತರ ಇಂದು ನಾಳೆ ಎನ್ನುತ್ತಾ ಕೆಳಗೆ ಇಳಿಯುತ್ತಾ ಬಂದಿದ್ದೀರಿ.
1ನೇ ತಾರೀಕಿನಿಂದ ಹಿಡಿದು ಈ ದಿನ 5000 ವರ್ಷದಲ್ಲಿ ಬಾಕಿ ಸ್ವಲ್ಪ ವರ್ಷಗಳು ಮಾತ್ರ ಉಳಿದಿದೆ. ಪ್ರಾರಂಭದಿಂದ ನೀವು ಹೇಗೆ ಪಾತ್ರವನ್ನು ಅಭಿನಯಿಸುತ್ತಾ ಬಂದಿದ್ದೀರಿ ಎಂಬುದೆಲ್ಲ ಬುದ್ಧಿಯಲ್ಲಿದೆ. ಈಗ ದೇಹ ಅಭಿಮಾನವಿರುವ ಕಾರಣ ಪರಸ್ಪರದಲ್ಲಿ ಆ ಪ್ರೀತಿ ಇಲ್ಲ. ಒಬ್ಬರು ಮತ್ತೊಬ್ಬರ ಬಲಹೀನತೆಯನ್ನೇ ನೋಡುತ್ತಿರುತ್ತಾರೆ. ಇಂಥವರು ಈ ರೀತಿ ಇದ್ದಾರೆ. ದೇಹಿ ಅಭಿಮಾನಿಯಾಗಿದ್ದಾಗ ಈ ರೀತಿ ಯಾರದ್ದೇ ಬಲಹೀನತೆಯನ್ನು ಹುಡುಕುವುದಿಲ್ಲ. ಪರಸ್ಪರದಲ್ಲಿ ಬಹಳ ಪ್ರೀತಿ ಇತ್ತು. ಈಗ ಪುನಃ ಅದೇ ಸ್ಥಿತಿಯನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ಇಲ್ಲಂತೂ ಒಬ್ಬರು ಮತ್ತೊಬ್ಬರನ್ನು ಪರಸ್ಪರದಲ್ಲಿ ಹೊಡೆದಾಡುವ, ಜಗಳವಾಡುವ ದೃಷ್ಟಿಯಿಂದಲೇ ನೋಡುತ್ತಾರೆ. ಇದು ಯಾವಾಗ ಸಮಾಪ್ತಿಯಾಗುತ್ತದೆ? ಇದನ್ನೂ ಸಹ ಬಾಬಾರವರು ತಿಳಿಸಿಕೊಡುತ್ತಾರೆ. ಮಕ್ಕಳೇ, ನೀವೇ ಪೂಜ್ಯ ದೇವಿ ದೇವತೆಗಳಾಗಿದ್ದೀರಿ. ತದನಂತರ ನಿಧಾನವಾಗಿ ಕೆಳಗೆ ಬೀಳುತ್ತಾ ನೀವು ತಮೋಪ್ರಧಾನರಾಗಿದ್ದೀರಿ. ನೀವು ಎಷ್ಟು ಸಿಹಿಯಾಗಿದ್ದೀರಿ. ಈಗ ಪುನಃ ಇದೇ ರೀತಿ ಮಧುರರಾಗಿರಿ. ನೀವು ಸುಖದಾಯಿಯಾಗಿದ್ದೀರಿ. ಈಗ ದುಃಖದಾಯಿಯಾಗಿದ್ದೀರಿ. ರಾವಣ ರಾಜ್ಯದಲ್ಲಿ ಒಬ್ಬರು ಮತ್ತೊಬ್ಬರಿಗೆ ದುಃಖವನ್ನು ನೀಡಲು ಕಾಮವಿಕಾರವನ್ನು ಪ್ರಯೋಗಿಸಲಾರಂಭಿಸಿದ್ದೀರಿ. ಸತೋಪ್ರಧಾನರಾಗಿದ್ದಾಗ ಕಾಮವಿಕಾರವನ್ನು ಪ್ರಯೋಗಿಸುತ್ತಿರಲಿಲ್ಲ. ನಿಮ್ಮ ಈ 5 ವಿಕಾರ ಎಷ್ಟು ದೊಡ್ಡ ಶತ್ರುವಾಗಿದೆ. ಇದಾಗಿದೆ ವಿಕಾರಿ ಪ್ರಪಂಚ. ಇದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ. ರಾಮರಾಜ್ಯವೆಂದು ಯಾವುದಕ್ಕೆ ಕರೆಯುತ್ತಾರೆ ಹಾಗೂ ರಾವಣ ರಾಜ್ಯವೆಂದು ಯಾವುದಕ್ಕೆ ಕರೆಯಲಾಗುತ್ತದೆ? ಇಂದು ನಾಳೆ ಎನ್ನುತ್ತಾ ಸತ್ಯಯುಗ, ತ್ರೇತ, ದ್ವಾಪರ ಮುಗಿದು ಹೋಯಿತು. ಈಗ ಕಲಿಯುಗವೂ ಸಹ ಸಮಾಪ್ತಿಯಾಗುವಂತಹದ್ದಿದೆ. ನೀವೇ ಸತೋಪ್ರಧಾನರಿಂದ ತಮೋಪ್ರಧಾನರಾಗಿದ್ದೀರಿ. ನಿಮ್ಮ ಆತ್ಮಿಕ ಖುಷಿ ಮಾಯವಾಗಿದೆ. ನಿಮ್ಮ ಆಯಸ್ಸು ಸಹ ಚಿಕ್ಕದಾಗಿದೆ. ಈಗ ನಾನು ಬಂದಿದ್ದೇನೆ. ಅವಶ್ಯವಾಗಿ ನಿಮ್ಮನ್ನು ಸತೋಪ್ರಧಾನರನ್ನಾಗಿ ಮಾಡುತ್ತೇನೆ. ನೀವೇ ಕರೆದಿದ್ದೀರಿ. ಪತಿತ ಪಾವನ ಬನ್ನಿ. ಬಾಬಾ ತಿಳಿಸಿಕೊಡುತ್ತಾರೆ. 5000 ವರ್ಷಗಳ ನಂತರದಲ್ಲಿ ಸಂಗಮಯುಗ ಬಂದಾಗ ನಾನು ಬರುತ್ತೇನೆ. ಈಗ ನೀವು ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ. ಎಷ್ಟು ನೆನಪಿನಲ್ಲಿ ಇರುತ್ತೀರಿ ಅಷ್ಟು ಕಾಮನೆಗಳು ಹೊರಟು ಹೋಗುತ್ತದೆ. ನೀವು ಸತೋಪ್ರಧಾನವಾಗಿದ್ದಾಗ ನಿಮ್ಮಲ್ಲಿ ಯಾವುದೇ ಕಾಮನೆಗಳು ಇರಲಿಲ್ಲ. ನೀವು ತಮ್ಮನ್ನು ತಾವು ದೇವಿ ದೇವತೆಗಳೆಂದು ಕರೆಸಿಕೊಳ್ಳುತ್ತಿದ್ದೀರಿ. ಈಗ ಆ ಬಲಹೀನತೆಗಳನ್ನು ಹೇಗೆ ತೆಗೆದು ಹಾಕಬೇಕು? ಅಶಾಂತಿ ಆತ್ಮಕ್ಕೆ ಆಗುತ್ತದೆ. ಈಗ ತಮ್ಮನ್ನು ತಾವು ಪರಿಶೀಲಿಸಿಕೊಳ್ಳಬೇಕಾಗಿದೆ. ನಾವು ಅಶಾಂತರು ಏಕೆ ಆಗಿದ್ದೇವೆ? ನಾವು ಸಹೋದರರಾಗಿದ್ದಾಗ ನಮ್ಮ ನಡುವೆ ಬಹಳ ಪ್ರೀತಿ ಇತ್ತು. ಈಗ ಪುನಃ ತಂದೆ ಬಂದಿದ್ದಾರೆ. ಹೇಳುತ್ತಾರೆ ತಮ್ಮನ್ನು ತಾವು ಆತ್ಮ ಸಹೋದರ. ಈಗ ತಮ್ಮನ್ನು ತಾವು ಪರಿಶೀಲಿಸಿಕೊಳ್ಳಬೇಕಾಗಿದೆ. ನಾವು ಅಶಾಂತರು ಏಕೆ ಆಗಿದ್ದೇವೆ? ನಾವು ಸಹೋದರರಾಗಿದ್ದಾಗ ನಮ್ಮ ನಡುವೆ ಬಹಳ ಪ್ರೀತಿ ಇತ್ತು. ಈಗ ಪುನಃ ತಂದೆ ಬಂದಿದ್ದಾರೆ. ಹೇಳುತ್ತಾರೆ ತಮ್ಮನ್ನು ತಾವು ಆತ್ಮ ಸಹೋದರರೆಂದು ತಿಳಿಯಿರಿ. ಪರಸ್ಪರದಲ್ಲಿ ಪ್ರೇಮದಿಂದಿರಿ. ದೇಹಾಭಿಮಾನದಲ್ಲಿ ಬರುವುದರಿಂದ ಒಬ್ಬರು ಮತ್ತೊಬ್ಬರ ಬಲಹೀನತೆಯನ್ನೇ ನೋಡುತ್ತೀರಿ. ಬಾಬಾ ಹೇಳುತ್ತಾರೆ ನೀವು ನಿಮ್ಮ ಶ್ರೇಷ್ಠ ಪದವಿಯನ್ನು ಪಡೆಯುವ ಪುರುಷಾರ್ಥವನ್ನು ಮಾಡಿರಿ. ನೀವು ತಿಳಿದುಕೊಂಡಿದ್ದೀರಿ ನಮಗೆ ಬಾಬಾರವರು ಇಂತಹ ಆಸ್ತಿಯನ್ನು ನೀಡಿ ನಮ್ಮನ್ನು ಸಂಪನ್ನರನ್ನಾಗಿ ಮಾಡಿದರು. ಈಗ ಪುನಃ ಬಾಬಾರವರು ಬಂದಿದ್ದಾರೆಂದ ಮೇಲೆ ನಾವೇಕೆ ಅವರ ಮತದಂತೆ ನಡೆದು ಪುನಃ ಪೂರ್ತಿ ಆಸ್ತಿಯನ್ನು ಪಡೆಯಬಾರದು?
ನಾವೇ ದೇವತೆಗಳಾಗಿದ್ದೆವು. ತದನಂತರ 84 ಜನ್ಮವನ್ನು ಪಡೆದೆವು. ನೀವು ಮಧುರಾತಿ ಮಧುರ ಮಕ್ಕಳು, ಎಷ್ಟೊಂದು ಅಡೋಲರಾಗಿದ್ದೀರಿ. ಯಾವುದೇ ಮತಭೇದವಿರಲಿಲ್ಲ, ಯಾರನ್ನೂ ನಿಂದಿಸುತ್ತಿರಲಿಲ್ಲ. ಈಗ ಒಂದಲ್ಲ ಒಂದು ಬಲಹೀನತೆ ಇದೆ, ಅದನ್ನೆಲ್ಲವನ್ನು ತೆಗೆದು ಹಾಕಬೇಕು. ನಾವೆಲ್ಲರೂ ಸಹೋದರರಾಗಿದ್ದೇವೆ. ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು. ನಾವು ಸತೋಪ್ರಧಾನರಾಗಬೇಕೆಂಬ ಗುಂಗಿನಲ್ಲಿರಬೇಕು. ಇಂಥವರು ಈ ರೀತಿ ಇದ್ದಾರೆ, ಇವರು ಹೀಗೆ ಮಾಡುತ್ತಾರೆ. ಈ ಎಲ್ಲ ವಿಚಾರಗಳನ್ನು ಮರೆತು ಬಿಡಬೇಕು. ಬಾಬಾ ಹೇಳುತ್ತಾರೆ, ಇದನ್ನೆಲ್ಲ ಬಿಟ್ಟು ಬಿಡಿ, ತಮ್ಮನ್ನು ತಾವು ಆತ್ಮನೆಂದು ತಿಳಿಯಿರಿ. ಈಗ ಸತೋಪ್ರಧಾನರಾಗಲು ಪುರುಷಾರ್ಥವನ್ನು ಮಾಡಿ. ದೇಹಾಭಿಮಾನದಲ್ಲಿ ಬರುವುದರಿಂದಲೇ ಅವಗುಣವನ್ನು ನೋಡಲಾಗುತ್ತದೆ. ತಮ್ಮನ್ನು ತಾವು ಆತ್ಮನೆಂದು ತಿಳಿದು ಬಾಬಾರವರನ್ನು ನೆನಪು ಮಾಡಿರಿ. ಸಹೋದರರೆಂದು ನೋಡಿದಾಗ ಗುಣವೇ ಗುಣ ಕಂಡುಬರುತ್ತದೆ. ಸರ್ವರನ್ನು ಗುಣವಂತರನ್ನಾಗಿ ಮಾಡುವ ಪ್ರಯತ್ನ ಮಾಡಿರಿ. ಯಾರಾದರೂ ಉಲ್ಟಾ ಸುಲ್ಟಾ ಏನಾದರೂ ಮಾಡಲಿ, ತಿಳಿದುಕೊಳ್ಳಬಹುದು ಇವರು ತಮೋ ಅಥವಾ ರಜೋ ಗುಣಿಗಳಾಗಿದ್ದಾರೆ ಎಂದ ಮೇಲೆ ಅವಶ್ಯವಾಗಿ ಅವರ ನಡತೆ ಅಂತಹದ್ದೇ ಇರುತ್ತದೆ. ಎಲ್ಲಕ್ಕಿಂತ ಹೆಚ್ಚು ಗುಣ ಬಾಬಾರವರಲ್ಲಿದೆ. ಆದ್ದರಿಂದ ಬಾಬಾರವರಿಂದಲೇ ಗುಣವನ್ನು ಗ್ರಹಣ ಮಾಡಿಕೊಳ್ಳಿ. ಬೇರೆಲ್ಲ ವಿಚಾರವನ್ನು ಬಿಟ್ಟು ಬಿಡಿ. ಅವಗುಣವನ್ನು ಬಿಟ್ಟು ಗುಣವನ್ನು ಧಾರಣೆ ಮಾಡಿಕೊಳ್ಳಿ. ಬಾಬಾರವರು ಎಷ್ಟೊಂದು ಗುಣವಂತರನ್ನಾಗಿ ಮಾಡುತ್ತಾರೆ. ಹೇಳುತ್ತಾರೆ, ನೀವು ಮಕ್ಕಳೂ ಸಹ ನನ್ನ ಸಮಾನ ಗುಣವಂತರಾಗಬೇಕು. ಬಾಬಾರವರು ಸುಖದಾಯಿಯಾಗಿದ್ದಾರೆ. ನಾವು ಸಹ ಹೆಚ್ಚು ಗುಣ ಬಾಬಾರವರಲ್ಲಿದೆ. ಆದ್ದರಿಂದ ಬಾಬಾರವರಿಂದಲೇ ಗುಣವನ್ನು ಗ್ರಹಣ ಮಾಡಿಕೊಳ್ಳಿ. ಬೇರೆಲ್ಲ ವಿಚಾರವನ್ನು ಬಿಟ್ಟು ಬಿಡಿ. ಅವಗುಣವನ್ನು ಬಿಟ್ಟು ಗುಣವನ್ನು ಧಾರಣೆ ಮಾಡಿಕೊಳ್ಳಿ. ಬಾಬಾರವರು ಎಷ್ಟೊಂದು ಗುಣವಂತರನ್ನಾಗಿ ಮಾಡುತ್ತಾರೆ. ಹೇಳುತ್ತಾರೆ, ನೀವು ಮಕ್ಕಳೂ ಸಹ ನನ್ನ ಸಮಾನ ಗುಣವಂತರಾಗಬೇಕು. ಬಾಬಾರವರು ಸುಖದಾಯಿಯಾಗಿದ್ದಾರೆ. ನಾವು ಸಹ ಸುಖದಾಯಿಯಾಗಬೇಕು. ಕೇವಲ ಇದೇ ನಶೆ ಇರಬೇಕು. ನಾವು ಸತೋಪ್ರಧಾನರಾಗಬೇಕು. ಬೇರೆ ಯಾವುದೇ ಮಾತುಗಳನ್ನು ಕೇಳಬೇಡಿ ಹಾಗೂ ನಿಂದನೆ ಮಾಡಬೇಡಿ. ಎಲ್ಲರಲ್ಲೂ ಒಂದಲ್ಲ ಒಂದು ಕಾಮನೆಗಳಿವೆ. ಯಾರೂ ತಿಳಿದುಕೊಳ್ಳಲು ಸಾಧ್ಯವಾಗುವಂತಹ ಕಾಮನೆಗಳಿರುತ್ತದೆ. ಅನ್ಯರು ತಿಳಿದುಕೊಳ್ಳುತ್ತಾರೆ, ಇವರಲ್ಲಿ ಬಲಹೀನತೆಗಳಿವೆ. ಅವರು ತಮ್ಮನ್ನು ತಾವು ಬಹಳ ಒಳ್ಳೆಯವರೆಂದು ತಿಳಿದುಕೊಳ್ಳುತ್ತಾರೆ. ಆದರೆ ಒಂದಲ್ಲ ಒಂದು ಕಡೆ ಉಲ್ಟಾ ಮಾತುಗಳು ಹೊರಬಂದು ಬಿಡುತ್ತವೆ. ಸತೋಪ್ರಧಾನ ಸ್ಥಿತಿಯಲ್ಲಿ ಈ ವಿಚಾರವೇ ಇರುವುದಿಲ್ಲ. ಇದು ಬಲಹೀನತೆಯಾಗಿದೆ ಎಂಬುದು ತಿಳಿದುಕೊಳ್ಳದ ಕಾರಣ ತಮ್ಮನ್ನು ತಾವು ಬಹಳ ಒಳ್ಳೆಯವರು ಎಂದು ತಿಳಿದುಕೊಂಡಿದ್ದಾರೆ. ಬಾಬಾ ಹೇಳುತ್ತಾರೆ, ಒಳ್ಳೆಯವನು ನಾನೊಬ್ಬನೇ ಆಗಿದ್ದೇನೆ. ನೀವೆಲ್ಲರನ್ನು ಮಧುರರನ್ನಾಗಿ ಮಾಡಲು ಬಂದಿದ್ದೇನೆ. ಎಲ್ಲ ಅವಗುಣವನ್ನೆಲ್ಲ ಬಿಟ್ಟು ಬಿಡಿ. ತಮ್ಮ ನಾಡಿಯನ್ನು ನೋಡಿಕೊಳ್ಳಿ. ನಾವು ಮಧುರಾತಿ ಮಧುರ ಬಾಬಾರವರನ್ನು ಪ್ರೀತಿಯಿಂದ ಎಷ್ಟು ನೆನಪು ಮಾಡುತ್ತೇವೆ, ಎಷ್ಟು ಸ್ವತಃ ನಾನು ತಿಳಿದುಕೊಂಡಿದ್ದೇನೆ ಹಾಗೂ ಅನ್ಯರಿಗೂ ತಿಳಿಸುತ್ತೇನೆ. ದೇಹಾಭಿಮಾನದಲ್ಲಿ ಬಂದರೆ ಯಾವುದೇ ಲಾಭವಿಲ್ಲ. ಪ್ರಪಂಚ ತಮೋಪ್ರಧಾನವಾಗಿದೆ ಎಂಬ ಮೂಲ ಮಾತನ್ನು ತಿಳಿಸಿಕೊಡಬೇಕಾಗಿದೆ. ಸತೋಪ್ರಧಾನವಾಗಿದ್ದಾಗ ದೇವತೆಗಳ ರಾಜ್ಯವಿತ್ತು. ಈಗ 84 ಜನ್ಮವನ್ನು ಭೋಗಿಸಿ ತಮೋಪ್ರಧಾನನಾಗಿದ್ದೇವೆ. ಈಗ ಪುನಃ ಸತೋಪ್ರಧಾನರಾಗಬೇಕಾಗಿದೆ. ತಮೋಪ್ರಧಾನವೂ ಸಹ ಭಾರತವಾಸಿಗಳೇ ಆಗಿದ್ದಾರೆ ಹಾಗೂ ಅವರೇ ಸತೋಪ್ರಧಾನರಾಗಬೇಕಾಗಿದೆ. ಬೇರೆ ಯಾರನ್ನೂ ಸಹ ಸತೋಪ್ರಧಾನರೆಂದು ಹೇಳಲು ಸಾಧ್ಯವಿಲ್ಲ. ಸತ್ಯಯುಗದಲ್ಲಿ ಯಾವುದೇ ಧರ್ಮವಿರುವುದಿಲ್ಲ.
ಬಾಬಾರವರು ಹೇಳುತ್ತಾರೆ, ನೀವು ಅನೇಕ ಬಾರಿ ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗಿದ್ದೀರಿ. ಈಗ ಪುನಃ ಆಗಿರಿ. ಶ್ರೀಮತದಂತೆ ನಡೆದು ನನ್ನನ್ನು ನೆನಪು ಮಾಡಿರಿ. ಇದೇ ನಶೆಯಲ್ಲಿ ಇರಬೇಕು. ಶಿರದ ಮೇಲೆ ಬಹಳ ಪಾಪದ ಹೊರೆ ಇದೆ. ಬಾಬಾರವರು ಈಗ ಸುಜಾಗರೂಕರನ್ನಾಗಿ ಮಾಡಿದ್ದಾರೆ. ದೇವತೆಗಳ ಮುಂದೆ ಹೋಗಿ ಹೇಳುತ್ತಾರೆ, ನಾವು ವಿಕಾರಿಗಳಾಗಿದ್ದೇವೆ. ಏಕೆಂದರೆ ದೇವತೆಗಳಲ್ಲಿ ಪವಿತ್ರತೆಯ ಆಕರ್ಷಣೆ ಇದೆ. ಆದ್ದರಿಂದ ಅವರ ಸನ್ಮುಖದಲ್ಲಿ ಹೋಗಿ ಹೇಳುತ್ತಾರೆ ಹಾಗೂ ಮನೆಗೆ ಹೋಗಿ ಮರೆತು ಬಿಡುತ್ತಾರೆ. ದೇವತೆಗಳ ಸನ್ಮುಖದಲ್ಲಿ ಹೋದಾಗ ತಮ್ಮ ಮೇಲೆ ತಿರಸ್ಕಾರ ಉಂಟಾಗುತ್ತದೆ. ಮನೆಗೆ ಹೋದಾಗ ಯಾವುದೇ ತಿರಸ್ಕಾರವಿರುವುದಿಲ್ಲ. ಇವರನ್ನು ಈ ರೀತಿ ತಯಾರಿಸುವವರು ಯಾರು ಎಂದು ವಿಚಾರವನ್ನೂ ಸಹ ಮಾಡುವುದಿಲ್ಲ. ಈಗ ಬಾಬಾರವರು ಹೇಳುತ್ತಾರೆ, ದೇವತೆಗಳಾಗಬೇಕೆಂದಿದ್ದರೆ ಈ ವಿದ್ಯೆಯನ್ನು ಅವಶ್ಯವಾಗಿ ಓದಿ ಶ್ರೀಮತದಂತೆ ನಡೆಯಬೇಕಾಗುತ್ತದೆ. ಮೊದಲಿಗೆ ಬಾಬಾರವರು ಹೇಳುತ್ತಾರೆ, ತಮ್ಮನ್ನು ಸತೋ ಪ್ರಧಾನರನ್ನಾಗಿ ಮಾಡಿಕೊಳ್ಳಬೇಕಾಗಿದೆ. ಆದ್ದರಿಂದ ಮಾಮೇಕಂ, ನನ್ನೊಬ್ಬ ತಂದೆಯನ್ನು ನೆನಪು ಮಾಡಿರಿ. ಬೇರೆ ಯಾವುದೇ ವಿಚಾರವನ್ನು ಅಲ್ಲಿಂದ ಇಲ್ಲಿಗೆ ಮಾಡಬೇಡಿ. ನಾವು ಈ ರೀತಿ ಆಗಬೇಕೆಂದು ತಮ್ಮದೇ ನಶೆಯಲ್ಲಿರಿ. ಬಾಬಾ ಹೇಳುತ್ತಾರೆ, ನೀವು ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೀರಿ. ತದನಂತರ ಎಲ್ಲಿಗೆ ಹೋದಿರಿ? ಇದಕ್ಕೆ 84 ಜನ್ಮಗಳ ಕಥೆಯನ್ನು ಬರೆಯಲಾಗಿದೆ. ಬಾಬಾರವರಿಂದ ಆಸ್ತಿಯನ್ನು ಪಡೆಯಬೇಕು. ಬುದ್ಧಿಯಲ್ಲಿ ಬರಬೇಕು. ನಿಂದನೆ ಸ್ತುತಿಯನ್ನಂತೂ ಮಾಡುತ್ತಲೇ ಇರುತ್ತಾರೆ. ವಾಸ್ತವದಲ್ಲಿ ಸ್ತುತಿಯಂತೂ ಇರುವುದೇ ಇಲ್ಲ, ನಿಂದನೆಯೇ ಇದೆ. ಒಂದು ಕಡೆ ಯಾರನ್ನು ಸ್ತುತಿಸುತ್ತಾರೆ, ಅವರನ್ನೇ ಇನ್ನೊಂದು ಕಡೆ ನಿಂದನೆಯನ್ನು ಮಾಡುತ್ತಾರೆ. ಏಕೆಂದರೆ ತಿಳುವಳಿಕೆ ಇಲ್ಲ. ಒಂದು ಕಡೆ ಬಾಬಾರವರ ಮಹಿಮೆ ಮಾಡುತ್ತಾರೆ, ಇನ್ನೊಂದು ಕಡೆ ಸರ್ವವ್ಯಾಪಿ ಎಂದು ಹೇಳುತ್ತಾರೆ. ಕಲ್ಲು ಮುಳ್ಳಲ್ಲಿ ಪರಮಾತ್ಮನಿದ್ದಾರೆ ಎಂದು ಹೇಳುವುದರಿಂದ ಪರಮಾತ್ಮನಿಂದ ಬೇಮುಖರಾಗಿದ್ದಾರೆ. ವಿನಾಶಕಾಲೆ ವಿಪರೀತ ಬುದ್ಧಿ ವಿನಶ್ಯಂತಿ, ವಿನಾಶಕಾಲೆ ಪ್ರೀತಿ ಸನ್ಮುಖ ಬುದ್ಧಿ ವಿಜಯಂತಿ. ಎಷ್ಟು ಸಾಧ್ಯ ಅಷ್ಟು ಪ್ರಯತ್ನಪಟ್ಟು ಬಾಬಾರವರ ನೆನಪನ್ನು ಮಾಡಬೇಕು. ಮೊದಲೆಲ್ಲ ನೆನಪು ಮಾಡಿದ್ದೀರಿ, ಆದರೆ ಅದು ವ್ಯಭಿಚಾರಿ ನೆನಪಾಗಿತ್ತು. ಬಹಳಷ್ಟು ಜನರನ್ನು ನೆನಪು ಮಾಡುತ್ತಿದ್ದರು. ಈಗ ಬಾಬಾರವರು ಹೇಳುತ್ತಾರೆ, ಅವ್ಯಭಿಚಾರಿ ನೆನಪನ್ನು ಮಾಡಿರಿ. ಕೇವಲ ಮಾಮೇಕಂ ನೆನಪು ಮಾಡಿರಿ. ಭಕ್ತಿ ಮಾರ್ಗದಲ್ಲಿ ಅನೇಕ ಚಿತ್ರಗಳಿವೆ, ಅವುಗಳನ್ನೇ ನೀವು ನೆನಪು ಮಾಡುತ್ತಾ ಬಂದಿದ್ದೀರಿ. ಈಗ ಪುನಃ ಸತೋ ಪ್ರಧಾನರಾಗಬೇಕಾಗಿದೆ. ನೆನಪು ಮಾಡಲು ಅಲ್ಲಿ ಭಕ್ತಿ ಮಾರ್ಗವಿರುವುದೇ ಇಲ್ಲ. ಬಾಬಾರವರು ಹೇಳುತ್ತಾರೆ, ನಾವು ಸತೋ ಪ್ರಧಾನರು ಹೇಗೆ ಆಗಬೇಕು ಎಂದು ನಶೆ ಇರಬೇಕು. ಈ ಸೃಷ್ಟಿ ಚಕ್ರ ಹೇಗೆ ಸುತ್ತುತ್ತದೆ ಎಂಬ ಜ್ಞಾನ ನಿಮಗೆ ಸಿಕ್ಕಿದೆ. ಇದಂತೂ ಸಹಜವಾಗಿದೆ, ಒಳ್ಳೆಯದು. ಕೆಲವರಿಗೆ ಬಾಯಿಂದ ತಿಳಿಸಿ ಹೇಳಲು ಬಾರದೇ ಇರಬಹುದು, ಆದರೆ ಬುದ್ಧಿಯಲ್ಲಿ ಅವಶ್ಯವಾಗಿ ವಿಚಾರ ಬರುತ್ತದೆ. ನಾವು ಸತೋ ಪ್ರಧಾನರಿಂದ ತಮೋ ಪ್ರಧಾನರು ಹೇಗಾದೆವು, ಈಗ ಪುನಃ ಸತೋ ಪ್ರಧಾನರು ಅವಶ್ಯ ಆಗಬೇಕು. ಒಂದು ವೇಳೆ ಯಾರಿಗಾದರೂ ಹೇಳಲು ಬರುವುದಿಲ್ಲವೆಂದರೆ ಹೇಳುತ್ತಾರೆ, ತಮ್ಮ ಅದೃಷ್ಟ ಹಾಗೂ ವಿಧಿ ಸಹ ಆಗಿದೆ. ಬಾಬಾರವರು ಬಹಳ ಸಹಜ ಉಪಾಯವನ್ನು ಹೇಳಿದ್ದಾರೆ. ಬ್ಯಾಡ್ಜ್ನ ಮೇಲೆಯೂ ಸಹ ತಿಳಿಸುವುದು ಸಹಜವಾಗಿದೆ. ಇವರಾಗಿದ್ದಾರೆ ಬೇಅದ್ದಿನ ತಂದೆ, ಇವರಿಂದಲೇ ಆಸ್ತಿ ಸಿಗುತ್ತದೆ. ಬಾಬಾರವರು ಅವಶ್ಯವಾಗಿ ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ. ಅಂದ ಮೇಲೆ ಅವಶ್ಯವಾಗಿ ಇಲ್ಲಿಯೇ ಸ್ಥಾಪಿಸುತ್ತಾರೆ. ಶಿವ ಜಯಂತಿ ಎಂದರೆ ಸ್ವರ್ಗದ ಜಯಂತಿ ಎಂದರ್ಥ. ಸ್ವರ್ಗದಲ್ಲಿ ದೇವಿ ದೇವತೆಗಳಿರುತ್ತಾರೆ. ಅವರು ಹೇಗೆ ತಯಾರಾದರು? ಅವರು ಈ ಸಂಗಮ ಯುಗದ ವಿದ್ಯಾಭ್ಯಾಸದಿಂದಲೇ ಆ ರೀತಿ
ತಯಾರಾಗಿದ್ದಾರೆ. ನೀವು ಮಕ್ಕಳಿಗೆ ತಿಳುವಳಿಕೆ ಸಿಕ್ಕಿದೆ, ನಂತರ ಅನ್ಯರಿಗೂ ತಿಳುವಳಿಕೆಯನ್ನು ನೀಡಬೇಕಾಗಿದೆ. ನಿಮ್ಮದ್ದು ಸಹಜ ಜ್ಞಾನ, ಸಹಜ ಯೋಗ ಹಾಗೂ ಸಹಜ ಆಸ್ತಿಯಾಗಿದೆ. ಆದರೆ ಇಲ್ಲಿ ಕೆಲವರು ಬಿಡಿಗಾಸಿನಷ್ಟು ಆಸ್ತಿಯನ್ನು ಪಡೆಯುವವರೂ ಇದ್ದಾರೆ ಹಾಗೂ ಪದಮದಷ್ಟು ಸಂಪಾದನೆಯನ್ನು ಮಾಡಿಕೊಳ್ಳುವವರೂ ಸಹ ಇದ್ದಾರೆ. ವಿದ್ಯೆಯೇ ಇವೆಲ್ಲದರ ಆಧಾರವಾಗಿದೆ. ನೆನಪಿನ ಯಾತ್ರೆಯಲ್ಲಿ ಬೇರೆಲ್ಲ ವಿಚಾರಗಳನ್ನು ಮರೆಯಿರಿ. ಇವರು ಹೀಗೆ, ಇದರಲ್ಲಿ ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡಿ. ಗುರಿ ಬಹಳ ಉನ್ನತವಾಗಿದೆ. ಸತೋಪ್ರಧಾನವಾಗುವುದರಲ್ಲಿಯೇ ಮಾಯೆಯು ವಿಘ್ನವನ್ನು ಹಾಕುತ್ತದೆ. ವಿದ್ಯೆಯಲ್ಲಿ ವಿಘ್ನವಿರುವುದಿಲ್ಲ. ಬಾಬಾರವರು ಹೇಳುತ್ತಾರೆ, ತಮ್ಮನ್ನು ತಾವೇ ನೋಡಿಕೊಳ್ಳಿರಿ, ನಮಗೆ ಎಷ್ಟು ಪ್ರೀತಿ ಇದೆ ಎಂದು. ಬಾಬಾರವರೊಂದಿಗೆ ಲೀನವಾಗಿರುವಷ್ಟು ಪ್ರೀತಿ ಇರಬೇಕು. ಕಲಿಸಿಕೊಡುವವರು ಬಾಬಾರವರಾಗಿದ್ದಾರೆ. ಇವರ ಆತ್ಮವು ಕಲಿಸುವುದಿಲ್ಲ, ಕಲಿಯುವಂಥದ್ದಾಗಿದೆ. ಬಾಬಾರವರು ನಮ್ಮನ್ನು ಈಗ ಎಷ್ಟೊಂದು ತಿಳುವಳಿಕೆ ಉಳ್ಳವರನ್ನಾಗಿ ಮಾಡುತ್ತಾರೆ. ಶ್ರೇಷ್ಠಾತಿ ಶ್ರೇಷ್ಠ ನೀವಾಗಿದ್ದೀರಿ. ಆದರೆ ಮನುಷ್ಯ ಸೃಷ್ಟಿಯಲ್ಲಿ ನೀವು ನಮ್ಮನ್ನು ಎಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತೀರಿ. ಈ ರೀತಿಯಾಗಿ ಅಂತರಾಳದಿಂದ ಬಾಬಾರವರ ಮಹಿಮೆಯನ್ನು ಮಾಡಬೇಕು. ಬಾಬಾ, ನೀವೆಷ್ಟು ಚಮತ್ಕಾರ ಮಾಡುತ್ತೀರಿ. ಬಾಬಾ ಹೇಳುತ್ತಾರೆ, ಮಕ್ಕಳೇ, ಖುಷಿಯಿಂದ ನೀವು ಪುನಃ ನಿಮ್ಮ ರಾಜ್ಯವನ್ನು ಪಡೆದುಕೊಳ್ಳಿರಿ ಹಾಗೂ ಮಾಮೇಕಂ ನೆನಪು ಮಾಡಿರಿ. ತಮ್ಮೊಂದಿಗೆ ಶ್ರೇಷ್ಠಾತಿ ಶ್ರೇಷ್ಠ ನೀವಾಗಿದ್ದೀರಿ. ಆದರೆ ಮನುಷ್ಯ ಸೃಷ್ಟಿಯಲ್ಲಿ ನೀವು ನಮ್ಮನ್ನು ಎಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತೀರಿ. ಈ ರೀತಿಯಾಗಿ ಅಂತರಾಳದಿಂದ ಬಾಬಾರವರ ಮಹಿಮೆಯನ್ನು ಮಾಡಬೇಕು. ಬಾಬಾ, ನೀವೆಷ್ಟು ಚಮತ್ಕಾರ ಮಾಡುತ್ತೀರಿ. ಬಾಬಾ ಹೇಳುತ್ತಾರೆ, ಮಕ್ಕಳೇ, ಖುಷಿಯಿಂದ ನೀವು ಪುನಃ ನಿಮ್ಮ ರಾಜ್ಯವನ್ನು ಪಡೆದುಕೊಳ್ಳಿರಿ ಹಾಗೂ ನನ್ನೊಬ್ಬನನ್ನೇ ನೆನಪು ಮಾಡಿರಿ. ತಮ್ಮೊಂದಿಗೆ ತಾವೇ ಕೇಳಿಕೊಳ್ಳಿರಿ, ನಾವು ಬಾಬಾರವರನ್ನು ಎಷ್ಟು ನೆನಪು ಮಾಡುತ್ತೇವೆ. ಹೇಳಲಾಗುತ್ತದೆ, ಖುಷಿಗಿಂತ ಔಷಧಿ ಬೇರೊಂದಿಲ್ಲ. ಬಾಬಾರವರೊಂದಿಗೆ ಮಿಲನ ಮಾಡುವ ಖುಷಿ ಇದೆ. ಆದರೆ ಇಷ್ಟೊಂದು ಖುಷಿ ಮಕ್ಕಳ ಅಂತರಾಳದಲ್ಲಿ ಇರುವುದಿಲ್ಲ. ಇಲ್ಲವಾದರೆ ಬಹಳ ಖುಷಿಯಿಂದಿರಬೇಕೆಂದು ವಿವೇಕ ಹೇಳುತ್ತದೆ. ಈ ವಿದ್ಯೆಯಿಂದ ನಾವು ರಾಜರಾಗುವವರಿದ್ದೇವೆ. ಬೇಹದ್ದಿನ ತಂದೆಗೆ ನಾವು ಮಕ್ಕಳಾಗಿದ್ದೇವೆ. ಸುಪ್ರೀಂ ಬಾಬಾ ನಮಗೆ ಓದಿಸುತ್ತಿದ್ದಾರೆ. ಬಾಬಾರವರು ಎಷ್ಟು ದಯಾಹೃದಯಿಯಾಗಿದ್ದಾರೆ. ಹೇಗೆ ಕುಳಿತು ನೀವು ಮಕ್ಕಳಿಗೆ ಹೊಸ ಹೊಸ ವಿಚಾರಗಳನ್ನು ತಿಳಿಸಿಕೊಡುತ್ತಾರೆ. ಈಗ ನಿಮ್ಮ ಬುದ್ಧಿಯಲ್ಲಿ ಬಹಳ ಹೊಸ ಹೊಸ ಮಾತುಗಳಿವೆ. ಇವು ಯಾರ ಬುದ್ಧಿಯಲ್ಲಿಯೂ ಇಲ್ಲವಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ತಾದಾರವರ ನೆನಪು, ಪ್ರೀತಿ ಹಾಗೂ ಶುಭೋದಯಗಳು. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ದೇಹಿ ಅಭಿಮಾನಿ ಸ್ಥಿತಿಯನ್ನು ಧಾರಣೆ ಮಾಡಿಕೊಂಡು ಸುಖದಾಯಿಯಾಗಬೇಕು. ಯಾರದ್ದೇ ಬಲಹೀನತೆಗಳನ್ನು ನೋಡಬಾರದು. ಪರಸ್ಪರದಲ್ಲಿ ಬಹಳ ಪ್ರೀತಿಯಿಂದ ಇರಬೇಕು. ಮತಭೇದದಲ್ಲಿ ಬರಬಾರದು. ಬೇರೆಲ್ಲ ವಿಚಾರಗಳನ್ನು ಮರೆತು ಒಬ್ಬ ತಂದೆಯಿಂದ ಗುಣಗ್ರಹಣ ಮಾಡಿಕೊಳ್ಳಬೇಕು. ಸತೋಪ್ರಧಾನರಾಗುವ ಚಿಂತನೆಯಲ್ಲಿರಬೇಕು. ಯಾರದ್ದೇ ಮಾತುಗಳನ್ನು ಕೇಳಿಸಿಕೊಳ್ಳಬಾರದು, ನಿಂದಿಸಬಾರದು. ತಾನೇ ಬುದ್ಧಿವಂತನೆಂದು ತಿಳಿದುಕೊಳ್ಳಬಾರದು. ವರದಾನ: ಸಮಯ ಪ್ರಮಾಣ ಸ್ವಯಂವನ್ನು ಚೆಕ್ ಮಾಡಿಕೊಂಡು ಚೇಂಜ್ ಆಗುವಂತಹ ಸದಾ ವಿಜಯೀ ಶ್ರೇಷ್ಠ ಆತ್ಮಭವ. ಯಾರು ಸತ್ಯ ರಾಜಯೋಗಿಗಳಾಗಿದ್ದಾರೆ ಅವರು ಎಂದೂ ಯಾವುದೇ ಪರಿಸ್ಥಿತಿಯಲ್ಲಿ ವಿಚಲಿತರಾಗಲು ಸಾಧ್ಯವಿಲ್ಲ.
ಆದ್ದರಿಂದ ತಮ್ಮನ್ನು ಸಮಯ ಪ್ರಮಾಣ ಇದೇ ರೀತಿಯಲ್ಲಿ ಚೆಕ್ ಮಾಡಿಕೊಳ್ಳಿ ಮತ್ತು ಚೇಂಜ್ ಆಗಿ. ಏಕೆಂದರೆ ಸಮಯ ಪ್ರಮಾಣ ಕರ್ತವ್ಯ ಮಾಡುವವರದ್ದೇ ಸದಾ ವಿಜಯವಾಗುವುದು. ಆದ್ದರಿಂದ ಸದಾ ವಿಜಯೀ ಶ್ರೇಷ್ಠ ಆತ್ಮ ಆಗಿ ತೀವ್ರ ಪುರುಷಾರ್ಥದ ಮೂಲಕ ನಂಬರ್ 1ನಲ್ಲಿ ಬಂದು ಬಿಡಿ. ಸ್ಲೋಗನ್: ಮನಸ್ಸು ಬುದ್ಧಿಯನ್ನು ನಿಯಂತ್ರಣ ಮಾಡುವ ಅಭ್ಯಾಸವಿದ್ದಾಗ ಸೆಕೆಂಡ್ನಲ್ಲಿ ವಿದೇಹಿಗಳಾಗಲು ಸಾಧ್ಯ. ಒಳ್ಳೆಯದು. ಓಂ ಶಾಂತಿ.